टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಘೋರ ವಿಮಾನ ದುರಂತ ನಡೆದ 27 ಗಂಟೆಗಳ ಬಳಿಕ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ವಿಮಾನ ಪತನವಾಗಿದ್ದ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು, ದುರಂತದ ರಹಸ್ಯ ಅಡಗಿರುವ ಬ್ಲಾಕ್ ಬಾಕ್ಸ್ ತನಿಖೆಗೆ ಪ್ರಮುಖ ಅಂಶವಾಗಿದೆ. ಡಿಜಿಟಲ್ ಫ್ಲೈಟ್ ಡಾಟಾ ರೆಕಾರ್ಡರ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಹೊಂದಿರುವ ಈ ಬ್ಲಾಕ್ ಬಾಕ್ಸ್ ಅನ್ನ ದೆಹಲಿಗೆ ತಂದು ಡಾಟಾ ರಿಟ್ರೀವ್ ಮಾಡಲಾಗುತ್ತೆ. ಸತತ ಶೋಧನೆ ಬಳಿಕ ಹಾಸ್ಟೆಲ್ನ ಮೇಲ್ಛಾವಣಿಯಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿತ್ತು. ಇನ್ನು ದುರಂತ ನಡೆದ ಸ್ಥಳದಲ್ಲಿ ಎಮರ್ಜೆನ್ಸಿ ಲೊಕೇಟರ್ ಟ್ರಾನ್ಸ್ಮಿಟರ್ ಪತ್ತೆಯಾಗಿದೆ. ಇದು ವಿಮಾನಯಾನದ ವೇಳೆಯ ಅಪಾಯಕಾರಿ ಸಂಕೇತಗಳನ್ನ ಮತ್ತು ಪತನಗೊಂಡ ವಿಮಾನದ ಸ್ಥಳವನ್ನ ಪತ್ತೆ ಹಚ್ಚಲು ಸಹಾಯ ಮಾಡುತ್ತೆ. ಜೊತೆಗೆ ವಿಮಾನ ಅಪ್ಪಳಿಸಿದ ಹಾಸ್ಟೆಲ್ ಬಳಿ ವಿಮಾನದ ಡಿವಿಆರ್ ಸಿಕ್ಕಿದ್ದು, ಈ ಡಿಜಿಟಲ್ ವಿಡಿಯೋ ರೆಕಾರ್ಡ್ ಅನ್ನ ಎಟಿಎಸ್ ಅಧಿಕಾರಿಗಳು ತನಿಖೆಯ ಭಾಗವಾಗಿ ಪರಿಶೀಲನೆಗೆ ಕೊಂಡೊಯ್ದಿದ್ದಾರೆ. ಈಕೆ ಡಾಕ್ಟರ್ ಕೋನಿ ವ್ಯಾಸ್. ರಾಜಸ್ಥಾನ ಮೂಲದ ಕೋನಿ ವ್ಯಾಸ್ ಲಂಡನ್ ಡಾಕ್ಟರ್ ಪ್ರತೀಕ್ ಜೋಶಿಯನ್ನ ಮದುವೆಯಾಗಿದ್ರು. ಗಂಡ ಹೆಂಡತಿ ಇಬ್ಬರೂ ವೈದ್ಯರೇ. ಲಂಡನ್ನಲ್ಲೇ ಕುಟುಂಬ ಸಮೇತ ಸೆಟಲ್ ಆಗುವ ಆಸೆಯಿಂದ ಡಾಕ್ಟರ್ ಕೋನಿ ವ್ಯಾಸ್ ಇಲ್ಲಿ ಕೆಲಸಕ್ಕೆ ರಿಸೈನ್ ಮಾಡಿ ಪತಿ ಪ್ರತೀಕ್ ಜೋಶಿ ಮತ್ತು ಮಕ್ಕಳ ಜೊತೆಗೆ ಏರ್ ಇಂಡಿಯಾ ವಿಮಾನವನ್ನ ಹತ್ತಿದ್ರು. ಆದ್ರೆ ಭೀಕರ ವಿಮಾನ ದುರಂತದಲ್ಲಿ ಈ ಸುಂದರ ಕುಟುಂಬದ ಕನಸೆ ಕಮರಿ ಹೋಗಿದೆ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ 3 ಮಕ್ಕಳು ಮತ್ತು ಪತ್ನಿ ಸಮೇತ ಮೃತಪಟ್ಟ ಪ್ರತೀಕ್ ಜೋಶಿ ಓದಿದ್ದು ಕರ್ನಾಟಕದಲ್ಲೇ. ಕೋಲಾರದ ಟಮಕ ಬಳಿ ಇರುವ ದೇವರಾಜ್ ಅರಸ್ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಜೋಶಿ ಪಿಜಿ ಮಾಡಿದ್ರು. ಈ ವಿಮಾನ ಪತನದಲ್ಲಿ ದುರಂತ ಅಂತ್ಯ ಕಂಡ ಪ್ರತೀಕ್ ಜೋಶಿಗೆ ಕಾಲೇಜು ಆಡಳಿತ ಮಂಡಳಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದೆ. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ನವವಿವಾಹಿತೆ ಖುಷ್ಬೂ ಕೂಡ ಬದುಕನ್ನ ಮುಗಿಸಿದ್ದಾರೆ. ಮೊದಲ ಬಾರಿ ಪತಿಯನ್ನ ಭೇಟಿಯಾಗಲು ಲಂಡನ್ಗೆ ಹೊರಟಿದ್ದ ಖುಷ್ಬೂ ದುರಂತ ಅಂತ್ಯ ಕಂಡಿದ್ದಾರೆ. ಲಂಡನ್ಗೆ ಹೊರಡುವ ಮುನ್ನ ಮನೆಯಲ್ಲಿ ಇಡೀ ಕುಟುಂಬ ಸದಸ್ಯರನ್ನ ಭೇಟಿಯಾಗಿ ಕಣ್ಣೀರಿಟ್ಟು ಹೊರಟಿದ್ದ ಖುಷ್ಬೂ ಕೊನೆಗಳಿಗೆ ದೃಶ್ಯ ವೈರಲ್ ಆಗಿದೆ. ಗಂಡನ ಜನ್ಮದಿನಕ್ಕೆ ಸರ್ಪ್ರೈಸ್ ಕೊಡಲೆಂದು ಏರ್ ಇಂಡಿಯಾ ವಿಮಾನದಲ್ಲಿ ಲಂಡನ್ಗೆ ಹೊರಟಿದ್ದ ಹರ್ಪ್ರೀತ್ ಕೌರ್ ಹೋರಾ ಕೂಡ ವಿಮಾನ ದುರಂತದಲ್ಲಿ ದಾರುಣ ಅಂತ್ಯ ಕಂಡಿದ್ದಾರೆ. ಹರ್ಪ್ರೀತ್ ಕೌರ್ ಲಂಡನ್ನಲ್ಲಿ ವಾಸವಿರುವ ಪತಿ ರಾಬಿ ಹೋರರನ್ನ ಭೇಟಿ ಮಾಡಲು ಲಂಡನ್ಗೆ ಹೊರಟಿದ್ರು. ಮೊದಲಿಗೆ ಜೂನ್ 19ಕ್ಕೆ ಲಂಡನ್ಗೆ ತೆರಳುವ ವಿಮಾನದ ಟಿಕೆಟ್ ಬುಕ್ ಮಾಡಬೇಕು ಅಂದುಕೊಂಡಿದ್ದ ಹರ್ಪ್ರೀತ್ ಕೊನೆ ಕ್ಷಣದಲ್ಲಿ ತಮ್ಮ ನಿರ್ಧಾರ ಬದಲಿಸಿದ್ರು. ಜೂನ್ 16ರಂದು ಪತಿಯ ಹುಟ್ಟುಹಬ್ಬ ಇದ್ದಿದ್ದರಿಂದ ಜೂನ್ 19ರ ಬದಲಿಗೆ ಜೂನ್ 12ರಂದೇ ಲಂಡನ್ಗೆ ತೆರಳಲು ಟಿಕೆಟ್ ಬುಕ್ ಮಾಡಿದ್ರು. ಏರ್ ಇಂಡಿಯಾ ವಿಮಾನದ 22E ನಂಬರ್ನ ಸೀಟನ್ನ ಹರ್ಪ್ರೀತ್ ಕೌರ್ ಬುಕ್ ಮಾಡಿದ್ರು. ಆದರೆ ವಿಮಾನ ಟೇಕ್ ಆಫ್ ಆದ 32 ಸೆಕೆಂಡ್ಗೆ ಹರ್ಪ್ರೀತ್ ಕೌರ್ ಸೇರಿ 242 ಪ್ರಯಾಣಿಕರಿದ್ದ ವಿಮಾನ ಪತನವಾಗಿದೆ. ಗಂಡನಿಗೆ ಸರ್ಪ್ರೈಸ್ ಕೊಡುವ ಖುಷಿಯಲ್ಲಿ ತೇಲುತ್ತಿದ್ದ ಹರ್ಪ್ರೀತ್ ಕೌರ್ ವಿಮಾನ ದುರಂತದಲ್ಲಿ ದುರ್ಮರಣವನ್ನಪ್ಪಿದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ತನ್ನ ಮೃತ ಪತ್ನಿಯ ಕೊನೆ ಆಸೆ ನೆರವೇರಿಸಲು ಲಂಡನ್ನಿಂದ ಭಾರತಕ್ಕೆ ಬಂದಿದ್ದ ವ್ಯಕ್ತಿಯು ದುರ್ಮರಣವನ್ನಪ್ಪಿದ್ದಾರೆ. ಅರ್ಜುನ್ ಬಾಯ್ ಮನುಬಾಯಿ ಪಟೋಲಿಯ ಮೃತ ದುರ್ದೈವಿ. ಭಾರತಿಬೆನ್ ಕೊನೆಯುಸಿರೆಳೆಯುವ ಮುನ್ನ ತಮ್ಮ ಅಸ್ಥಿಯನ್ನ ಹುಟ್ಟೂರಲ್ಲೇ ವಿಸರ್ಜಿಸುವಂತೆ ಪತಿ ಬಳಿ ಕೇಳಿಕೊಂಡಿದ್ರು. ಪತ್ನಿಯ ಆಸೆಯಂತೆ ಆಕೆಯ ಹುಟ್ಟೂರಲ್ಲೇ ಅಸ್ಥಿ ವಿಸರ್ಜಿಸಿ ಲಂಡನ್ಗೆ ವಾಪಸ್ಸಾಗುತ್ತಿದ್ದ ಅರ್ಜುನ್ ಬಾಯ್ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಅಹಮದಾಬಾದ್ನಲ್ಲಿ ದುರಂತ ಅಂತ್ಯ ಕಂಡ ವಿಮಾನದಲ್ಲಿ ಪ್ರಯಾಣಿಸಬೇಕಿದ್ದ ಯುವತಿ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾಳೆ. ಗುಜರಾತ್ನ ಭರೂಚ್ ನಿವಾಸಿ ಭೂಮಿ ಚೌಹಾಣ್ ವಿಮಾನ ನಿಲ್ದಾಣ ತಲುಪುವುದು 10 ನಿಮಿಷ ತಡವಾಗಿತ್ತು. ಭೂಮಿ ತಡವಾಗಿ ಬಂದಿದ್ರಿಂದಲೇ ಮಹಾ ದುರಂತದಿಂದ ಪಾರಾಗಿದ್ದಾರೆ. ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಸಹ ಸಾವನ್ನಪ್ಪಿದ್ದಾರೆ. ವಿಜಯ್ ರೂಪಾನಿ ನಿವಾಸಕ್ಕೆ ಭೇಟಿ ನೀಡಿದ್ದ ಪ್ರಧಾನಿ ಮೋದಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಇದೇ ಬ್ಲಾಕ್ ಬಾಕ್ಸ್ ಅನ್ನ ಮುಂದಿಟ್ಟುಕೊಂಡು ಹಲವು ತನಿಖಾ ಸಂಸ್ಥೆಗಳು ತನಿಖೆ ನಡೆಸಲಿವೆ. ಈ ತನಿಖೆ ಬಳಿಕವಷ್ಟೇ ವಿಮಾನ ದುರಂತದ ಹಿಂದಿನ ಅಸಲಿ ಕಾರಣ ಪತ್ತೆಯಾಗಲಿದೆ. ನಾಗರಿಕ ವಿಮಾನಯಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ತನಿಖೆಯನ್ನ ಮುನ್ನಡೆಸುತ್ತೆ. ಭಾರತೀಯ ವಾಯು ಪ್ರದೇಶದ ದುರಂತಗಳ ಜವಾಬ್ದಾರಿ ಎಐಬಿನದ್ದೇ ಆಗಿರುತ್ತೆ. ಇದರ ಜೊತೆಗೆ ರಾಷ್ಟ್ರೀಯ ತನಿಖಾ ತಂಡ ಎನ್ಐಎ ಕೂಡ ತನಿಖೆಯಲ್ಲಿ ಭಾಗವಹಿಸಲಿದೆ. ಇನ್ನು ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆಯಾದ ಅಮೆರಿಕದ ನ್ಯಾಷನಲ್ ಟ್ರಾನ್ಸ್ಫಾರ್ಮೇಷನ್ ಸೇಫ್ಟಿ ಬೋರ್ಡ್ ಕೂಡ ತನಿಖೆ ನಡೆಸುತ್ತೆ. ಇಂಗ್ಲೆಂಡ್ ತನಿಖಾ ಸಂಸ್ಥೆ, ಬೋಯಿಂಗ್ ತನಿಖಾ ತಂಡ, ಏರ್ ಇಂಡಿಯಾ ತನಿಖಾ ತಂಡವು ತನಿಖೆಯಲ್ಲಿ ಭಾಗವಹಿಸಲಿದೆ. ಭಾರತ ಸರ್ಕಾರವು ಕೂಡ ಉನ್ನತ ಮಟ್ಟದ ಸಮಿತಿ ರಚಿಸಿದೆ. ಈ ನಡುವೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಒತ್ತಾಯಿಸಿದ್ದಾರೆ. ಏರ್ ಇಂಡಿಯಾ ವಿಮಾನ ಪತನದ ಹಿಂದಿನ ಅಸಲಿ ಕಾರಣ ಈವರೆಗೆ ತಿಳಿದು ಬಂದಿಲ್ಲ. ಪತನದ ಹಿಂದಿನ ಕಾರಣವನ್ನ ಪತ್ತೆ ಹಚ್ಚಲು ತನಿಖಾ ಸಂಸ್ಥೆಗಳು ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಲಿವೆ.
ಏರ್ ಇಂಡಿಯಾದ 171 ಸಂಖ್ಯೆಯ ವಿಮಾನ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದಾಗ ಎದುರಾದ ಸಮಸ್ಯೆ ಏನು? ವಿಮಾನಕ್ಕೆ ಪಕ್ಷಿ ಏನಾದ್ರೂ ಡಿಕ್ಕಿ ಹೊಡೆದಿದ್ಯಾ? ಇಂಧನ ಸಮಸ್ಯೆ ಉಂಟಾಯ್ತಾ? ಇಂಜಿನ್ ವೈಫಲ್ಯವಾಯ್ತಾ? ಇಂಜಿನ್ಗೆ ವಿದ್ಯುತ್ ಸಂಪರ್ಕ ಕಡಿತವಾಯ್ತಾ? ಹೈಡ್ರಾಲಿಕ್ ವೈಫಲ್ಯ ಕಂಡು ಬಂದಿದ್ಯಾ ಎನ್ನುವುದರ ಬಗ್ಗೆ ತನಿಖಾ ಸಂಸ್ಥೆಗಳು ತನಿಖೆ ನಡೆಸಲಿವೆ. ವಿಮಾನ ದುರಂತ ನಡೆದ ಸ್ಥಳಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಖುದ್ದು ಭೇಟಿ ನೀಡಿದರು. ಘಟನಾ ಸ್ಥಳದ ಪರಿಶೀಲನೆಯನ್ನ ನಡೆಸಿದ ಮೋದಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿದರು. ಪ್ರಧಾನಿ ಮೋದಿಗೆ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಸಾಥ್ ನೀಡಿದರು. ಬಳಿಕ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ಭೇಟಿ ನೀಡಿದ ಮೋದಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳ ಯೋಗಕ್ಷೇಮವನ್ನ ವಿಚಾರಿಸಿದರು. ವಿಮಾನ ದುರಂತದಲ್ಲಿ ಪ್ರಾಣ ಚೆಲ್ಲಿದ ಮೃತರ ಸಂಬಂಧಿಕರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದರು. ಬಳಿಕ ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲೇ ಸಭೆ ನಡೆಸಿದ ಮೋದಿ ಮೃತರ ಕುಟುಂಬ, ಗಾಯಾಳುಗಳಿಗೆ ಪರಿಹಾರ ನೀಡುವ ಬಗ್ಗೆ ಚರ್ಚಿಸಿದರು. ಅಹಮದಾಬಾದ್ನಲ್ಲಿ ಪತನವಾದ ಏರ್ ಇಂಡಿಯಾದ ವಿಮಾನದಲ್ಲಿ ದುರಂತಕ್ಕೂ ಮುನ್ನ ವಿಮಾನದ ದುಸ್ಥಿತಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ವಿಮಾನ ಪತನಕ್ಕೂ 2 ಗಂಟೆ ಹಿಂದೆ ದೆಹಲಿಯಿಂದ ಅಹಮದಾಬಾದ್ಗೆ ಅದೇ ವಿಮಾನದಲ್ಲಿ ಆಕಾಶ್ ವತ್ಸ ಎಂಬ ಹೆಸರಿನ ವ್ಯಕ್ತಿ ಪ್ರಯಾಣಿಸಿದ್ದಾಗಿ ಎಕ್ಸ್ನಲ್ಲಿ ಹೇಳಿಕೊಂಡಿದ್ದ. ಇದೀಗ ಎಎನ್ಐಗೆ ಮಾತನಾಡಿರುವ ಆಕಾಶ್ ವತ್ಸ ವಿಮಾನದಲ್ಲಿ ಎಸಿ ಕೆಲಸ ಮಾಡ್ತಾ ಇರಲಿಲ್ಲ, ವಿಮಾನದ ರೆಕ್ಕೆಗಳಲ್ಲಿನ ಫ್ಲಾಪ್ಸ್ ಮೇಲೆ ಕೆಳಗೆ ಹೋಗ್ತಿದ್ವು ಎಂದಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಗಜೇಂದ್ರಗಡ ತಾಲೂಕಿನ ದ್ಯಾಮುಣಶಿ ಗ್ರಾಮದ ಬಳಿ ಮಳೆಯಿಂದ ಉಕ್ಕಿ ಹರಿಯುತ್ತಿರುವ ಹಳ್ಳದಲ್ಲಿ ಗ್ರಾಮಸ್ಥರು ಮಕ್ಕಳನ್ನ ಪಾರು ಮಾಡಿದ್ದಾರೆ. ಸೂಡಿ ಗ್ರಾಮದಲ್ಲಿ ಶಾಲೆ ಮುಗಿಸಿ ಗ್ರಾಮಕ್ಕೆ ಆಗಮಿಸುತ್ತಿದ್ದ ಮಕ್ಕಳನ್ನ ಬಸ್ ದಡದಲ್ಲೇ ಬಿಟ್ಟು ಹೋಗಿದ್ರಿಂದ ಮಕ್ಕಳು ಕೂಗಾಡಿದ್ರು. ಈ ವೇಳೆ ರಕ್ಷಣೆಗೆ ಬಂದ ಗ್ರಾಮಸ್ಥರು ಮಕ್ಕಳನ್ನ ಸುರಕ್ಷಿತವಾಗಿ ದಡ ಸೇರಿಸಿದ್ದಾರೆ.